ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕ್ ಏರಾ ಚಾನಲ್. ಒಂದು ಕ್ಷಣ ಯೋಚಿಸಿ, ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಬಹುಶಃ ಇದು ನಿಮ್ಮ ಜೀವನಕ್ಕೆ ಬಂದಿರುವ ಒಂದು ದೈವಿಕ ಸೂಚನೆ ಕೂಡ ಆಗಿರಬಹುದು. ಶ್ರೀ ಗಣೇಶ ಅವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಯಾವ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿದ್ದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ಸ್ವೀಕರಿಸಿ, ಇಲ್ಲವಾದರೆ ಬಿಡಬಹುದು. ನಿಮಗೆ ಪರ್ಸನಲ್ ಆಗಿರೋ ರೀಡಿಂಗ್ ಬೇಕಾದರೆ ನನಗೆ ಪರ್ಸ್ನಲಾಗಿ DM ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಸ್ಪಿರಿಚುವಲ್ ಸಂದೇಶಗಳು, ಪರಿಹಾರಗಳು ಬೇಕು ಅನ್ನೋದಾದರೆ ನನ್ನ ಪ್ರೊಫೈಲನ್ನು ಫಾಲೋ ಕೂಡ ಮಾಡಿ. ಈ ವಿಡಿಯೋನ ನೀವು ಯಾವ ದಿನದಲ್ಲಿ ನೋಡ್ತೀರೋ ಆ ಒಂದು ದಿನಕ್ಕೆ ಈ ವಿಡಿಯೋ ಅಪ್ಲೈ ಆಗುತ್ತೆ. ಇದು ಯಾವುದೇ ಒಂದು ದಿನಕ್ಕೆ ಸೀಮಿತ ಆಗಿರೋದಿಲ್ಲ. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ದೀರ್ಘವಾದ ಉಸಿರನ್ನು ಕೂಡ ತಗೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಗಣೇಶನನ್ನು ಅಥವಾ ಬೇರೆ ಯಾವುದೇ ಒಂದು ದೇವರನ್ನು ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಾನು ಒಳ್ಳೆಯದೇ ಆಗಲಿ ಅಂತ. ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಅಂತರಾತ್ಮ ಯಾವ ಒಂದು ಕಾರ್ಡನ್ನು ಹೇಳುತ್ತೋ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಹೆಚ್ಚು ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಫಸ್ಟ್ ಯಾವ ಕಾರ್ಡ್ ಬೇಕು ಅನಿಸುತ್ತೋ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಜೀವನದಲ್ಲಿ ನೀವು ಯಾವುದೋ ಒಂದು ವಿಷಯದಲ್ಲಿ ಸ್ಟಕ್ ಆಗಿರ್ಬೋದು. ಆದರೆ ಈಗ ಎನರ್ಜೆಟಿಕ್ ಮೂವ್ಮೆಂಟ್ ಕಾರ್ಡ್ ಕಾಣಿಸಿದೆ ಅಂದರೆ ಒಂದು ಸ್ಪಷ್ಟ ಸಂದೇಶ ಬರ್ತಿದೆ. ಇಲ್ಲಿ ಒಂದು ಮಹತ್ತರವಾದ ಬದಲಾವಣೆ, ಚಲನೆ ಶುರು ಆಗುತ್ತೆ. ನಿಂತೋಗಿರುವಂಥ ಎಲ್ಲ ಕೆಲಸಗಳು ಕೂಡ ಮುಂದೆ ಸಾಗುವಂಥ ಒಂದು ಸೂಚನೆ ಸಿಗ್ತಾ ಇದೆ. ನಿಮ್ಮ ಒಳಗಿರೋ ಶಕ್ತಿಯನ್ನು ಜಾಗೃತಗೊಳಿಸಿ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ. ನೀವು ತಗೊಳ್ಳುವಂಥ ಎಲ್ಲ ಒಂದು ಕ್ರಮಗಳು ಏನಿದೆ ಜೀವನದಲ್ಲಿ ಚಲನೆ ಮತ್ತು ಪ್ರಗತಿಯನ್ನು ಕಾಣಲು ಪ್ರಾರಂಭ ಆಗುತ್ತೆ ಅಂತ ಗಣೇಶ ಹೇಳ್ತಾ ಇದ್ದಾರೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ತುಂಬ ದಿನಗಳಿಂದ ಕಾಯ್ತಾ ಇರ್ತೀರಾ. ಈಗ ಈ ಒಂದು ಕಾರ್ಡ್ ಹೇಳ್ತಾ ಇದೆ ಆ ಒಂದು ಕೆಲಸಗಳು ಆಗುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ತುಂಬ ಸಂತೋಷಕರವಾಗಿರೋ ಒಂದು ಸಂದೇಶ ಕೂಡ ನಿಮಗೆ ಇಷ್ಟರಲ್ಲೇ ಸಿಗುತ್ತೆ. ನಿಮ್ಮ ಪ್ರಯತ್ನಗಳು ಏನಿದೆ, ನೀವು ಪಟ್ಟಿರುವಂತಹ ಕಷ್ಟಗಳು ಎಲ್ಲವನ್ನು ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀರಲ್ವಾ. ಈಗ ನೀವು ಗುರಿ ಮುಟ್ಟುವಂತಹ ಸಮಯ ಬರ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಇದ್ದಂಥ ಇಚ್ಛೆಗಳು, ಕನಸುಗಳು ಎಲ್ಲನೂ ಕೂಡ ಇಷ್ಟರಲ್ಲೇ ಸಾಕಾರಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಕಾರ್ಡ್ ಹೇಳ್ತಾ ಇದೆ ನಿಮ್ಮ ಭವಿಷ್ಯ ತುಂಬಾ ಉಜ್ವಲವಾಗಿದೆ, ಉತ್ತಮವಾಗಿದೆ. ನೀವು ವಿಶ್ವಾಸವನ್ನು ಕಳೆದುಕೊಳ್ಬೇಡಿ, ಪ್ರಯತ್ನನೂ ಬಿಡಬೇಡಿ, ಧೈರ್ಯದಿಂದ ಮುಂದೆ ಸಾಗಿ, ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತ ಗಣೇಶ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ತೊಂದರೆಗಳನ್ನು ಗಣೇಶ ಅವರು ಪರಿಹಾರ ಮಾಡ್ತಾರೆ ಅಂತ ನಂಬಿ. ಧನ್ಯವಾದಗಳು. ಶುಭ ದಿನ.